ಅದಾದ ಮೇಲೆ ಕೆಲವೇ ದಿವಸಗಳಲ್ಲಿ ನಮ್ಮ ತಂದೆಯವರು ತೀರ್ಕೊಂಡ್ರು, DVGಯವರು ತೀರ್ಕೊಂಡ್ರು. ಅದೇನೋ ಒಂದು ಅವರ ಮಧ್ಯೆ ಒಂದು ಒಪ್ಪಂದ ಇತ್ತು ಅಂತ ಅನಿಸುತ್ತೆ. ಅದಾದ ಕೆಲವು ದಿವಸಗಳ ಮೇಲೆ ನಮ್ಮ ಚಿಕ್ಕಪ್ಪನವರು ಇದೇ ಗೋಖಲೆ ಸಂಸ್ಥೆಗೆ ಬರಬೇಕು ಅಂತ ಬರ್ತಾ ಇದ್ದಾಗ DVGಯವರು ಅವ್ರ ಜೊತೆಯಲ್ಲಿ ನಡ್ಕೊಂಡು ಬರ್ತಿದ್ದಾಗ ಕೃಷ್ಣಮೂರ್ತಿಗಳೇ ನನಗೊಂದು ವಿಷಯ ತಿಳಿಯಿತು. ಏನ್ ಸರ್ ವಿಷಯ? ಲಕ್ಷ್ಮೀನರಸಿಂಹಶಾಸ್ತ್ರಿಗಳವರು ನಿಮ್ಮ ಅಣ್ಣಂದ್ರು ಅಂತ ಹೇಳಿ ನನಗೆ ಇತ್ತೀಚೆಗೆ ಗೊತ್ತಾಯಿತು. ಯದ್ಯಪಿ ನಿಮ್ಮ ಮೇಲೆ ನನಗೆ ಗೌರವವೇ ಆದರೂ ಕೂಡ ಲಕ್ಷ್ಮೀನರಸಿಂಹಶಾಸ್ತ್ರಿಗಳು ತಮ್ಮಂದ್ರು ಅಂತ ನೀವು ಅಂತ ಗೊತ್ತಾದ ಮೇಲೆ ನಿಮ್ಮ ವಿಷಯದಲ್ಲಿ ನನ್ನ ಗೌರವ ಜಾಸ್ತಿ ಆಯಿತು ಅಂತ ಹೇಳಿದ್ರಂತೆ. ಅಂದ್ರೆ DVGಯವರ ಸ್ವಭಾವವೇ ಹಾಗೆ ಅಂತ ಕಾಣುತ್ತೆ. ಎಲ್ಲರಲ್ಲೂ ಉತ್ತಮಾಂಶಗಳನ್ನು ಗ್ರಹಿಸ್ತಕ್ಕಂಥ ಒಂದು ಗುಣಗ್ರಾಹಿತ್ವ ಅವರಲ್ಲಿ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಅದು ಹೇಳೋಕೆ ಸಾಧ್ಯವಿಲ್ಲದಷ್ಟು. ಅವರಲ್ಲಿ ಸಮಾಜದಲ್ಲಿ ಗಣ್ಯರಿರಬಹುದು, ಸಾಮಾನ್ಯರಿರಬಹುದು, ವಿದ್ಯಾರ್ಥಿಗಳಿರಬಹುದು, ಮಕ್ಕಳಿರಬಹುದು, ಎಲ್ಲರ ಜೊತೆಲೂ ಎಂಥ ಸ್ನೇಹಜೀವಿ. ಇಂಥವರು ಅನೇಕ ಮಹನೀಯರು ನಮ್ಮ ಬಸವನಗುಡಿನಲ್ಲಿ ಕೃಷ್ಣಶಾಸ್ತ್ರಿಗಳು, ಮಾಸ್ತಿ ವೆಂಕಟೇಶ್ ಹೆಂಗಾರು ಇವನ್ನೆಲ್ಲ ನಡೆದಾಡ್ತಿದ್ದನ್ನು ನಾವು ನೋಡಿದ್ದೀವಿ. ಅವನ್ನೆಲ್ಲ ಸ್ಮರಿಸಿಕೊಳ್ಳೋದು ನಮ್ಮ ಕರ್ತವ್ಯ. DVGಯವರು ಅವರ ಹಿಂದಿನ ಶತಮಾನ ಅಂದರೆ ಸುಮಾರು 18ನೇ ಶತಮಾನದ ಬಗ್ಗೆ ಪ್ರತ್ಯಕ್ಷದರ್ಶಿಗಳಿಂದ ತಿಳಿದಿದ್ದವರು. 19ನೇ ಶತಮಾನಕ್ಕೆ ಅನೇಕ ಘಟನೆಗಳಿಗೆ ಸಾಕ್ಷಿಗಳಾಗಿದ್ದವರು, ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದವರು. ದಿವಾನರಿಂದ ಹಿಡಿದು ಎಲ್ಲರನ್ನೂ ಬಲ್ಲವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥವರು. ಎಷ್ಟೋ ಘಟನೆಗಳಿಗೆ ಅವರು ಪ್ರತ್ಯಕ್ಷದರ್ಶಿಗಳಷ್ಟೇ ಅಲ್ಲ, ಪ್ರವರ್ತಕರಾಗಿದ್ದಂಥವರು. ಅವರು ಇಲ್ಲ ಅಂತಂದ್ರೆ, ಅವರು ಹುಟ್ಟಿ 118 ವರ್ಷ ಆಯಿತು ಅಂತಂದ್ರೆ ನಮ್ಮಂಥವ್ರು ಅನೇಕರಿಗೆ ನಂಬೋದೇ ಕಷ್ಟವಾಗುತ್ತೆ. ಇಂಥ ಒಬ್ಬ ಪುಣ್ಯ ಜೀವಿಯ ದಿವ್ಯ ಸ್ಮರಣೆನ ನಮಗೆಲ್ಲ ಆಗೋ ಹಾಗೆ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ, ಸಹೃದಯರ ಪರವಾಗಿ ನಾನು ಮೊದಲು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇರೋದು ಈ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ. ನಾನು ನಿಮ್ಮ ಪರವಾಗಿ ಅದನ್ನು ಮಾಡ್ತಾ ಇದ್ದೀನಿ, ತಮ್ಮೆಲ್ಲರ ಪರವಾಗಿ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮನ ಪ್ರಾಯೋಜಿಸಿದಂಥ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ ಮಕ್ಕಳಾದ ಯೋಗಾನಂದ್ ಅವರು ನನ್ನ ಸ್ನೇಹಿತರು. ಅವರನ್ನು ನೋಡಿದ್ರೆ ಇವರು ಗಣಿತಶಾಸ್ತ್ರದಲ್ಲಿ ಪ್ರೊಫೆಸರ್ ಅಂತ ಅನ್ನೋ ಕಲ್ಪನೆ ನಿಮಗೆ ಬರೋದಿಲ್ಲ. ವಿನೀತರು, ಜ್ಞಾನಿಗಳು, ತಮ್ಮ ವಿಷಯದಲ್ಲಿ ತಜ್ಞರು. ಏನೋ ಯೋಗದಿಂದ ಯೋಗಾನಂದವರ ಒಂದು ಸಾಹಚರ್ಯ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ಅವರು ಎಂಥ ಒಂದು ಅರ್ಥವತ್ತಾದ ಕಾರ್ಯಕ್ರಮವನ್ನ ತಮ್ಮ ತಂದೆಯವರ ನೆನಪಿನಲ್ಲಿ ಅವರು ಹೋದ ವರ್ಷನೇ ಪ್ರಯೋಜಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ತಾವು ನೋಡಬೇಕು. ಬರೀ ತಾವು ಕರ್ಮಾನುಷ್ಠಾನ ಮಾಡೋದು ಅಂತನ್ನೋದಲ್ಲ, ಅವರ ಹೆಸರಿನಲ್ಲಿ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮನ ಪ್ರಯೋಜಿಸಬೇಕು. ಈ ಒಂದು ಆಧ್ಯಾತ್ಮಿಕ ಹಸಿವನ್ನು ತಣಿಸುವಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಅಂದುಕೊಂಡಿರೋದನ್ನೇ ಅವರ ಒಂದು ವ್ಯಕ್ತಿತ್ವಕ್ಕೆ ಸಾಕ್ಷಿ. ಹಾಗೇನೆ ಶ್ರೀಮತಿ ನಾಗರತ್ನಮ್ಮ ಮತ್ತು ಎಸ್ ಸಿ ರಾಮಣ್ಣ ಅವರ ನೆನಪಿನಲ್ಲಿ ಅವರ ಮಗ ಶ್ರೀ ಶೇಷಾದ್ರಿ ಅವರು ಈ ಕಾರ್ಯಕ್ರಮವನ್ನು ಪ್ರಯೋಜಿಸಿದ್ದಾರೆ. ಅವರಿಗೆಲ್ಲ ತಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ಡಾಕ್ಟರ್ ಕರ್ಜಿಗೆಯವರ ವಿಷಯ ನಾನು ಹೇಳಬೇಕಾಗಿಲ್ಲ. ಯೋಗದಿಂದ ಕರ್ಜಿಗೆಯವರು ನನ್ನ ಸ್ನೇಹಿತರು. ಅನೇಕ ಸಂದರ್ಭಗಳಲ್ಲಿ ಇವರ ಸಾಹಚರ್ಯ ನನಗೆ ಲಭ್ಯವಾಗಿದೆ. ಇವರ ಮಾತುಗಳನ್ನ ಬೇರೆ ಸಂದರ್ಭಗಳಲ್ಲಿ ನಾನು ಕೇಳಿದ್ದೇನೆ. ಉತ್ತಮ ಅಧ್ಯಾಪಕರು. ಎಷ್ಟೋ ಜನ ಅಧ್ಯಾಪಕರಿಗೆ ಶಿಕ್ಷಣ ಕೊಟ್ಟಂಥವರು, ಗುರುಗಳಿಗೆ ಗುರುಗಳು. ಅವರು ಪ್ರಾರಂಭ ಮಾಡಿದ ರೀತಿ ನನಗೆ ತುಂಬಾ ಹಿಡಿಸ್ತು. ನನಗೆ ಸಂಸ್ಕೃತ ಬರಲ್ಲ ಅಂತ ಹೇಳಿದ್ರು. ಆದರೆ ನಾನು ಕರ್ಜಿಗೆಯವ್ರಿಗೆ ಹೇಳೋದಿಷ್ಟು, ನಾವು ಯಾರೂ ಇಲ್ಲಿ ಸಂಸ್ಕೃತ ಕಲ್ತ್ಕೊಳ್ಳೋಕೆ ಬರಲಿಲ್ಲ. ನಾವು ಬಂದ ಉದ್ದೇಶವೇ ಬೇರೆ. ನಾವು ಬಂದ ಉದ್ದೇಶ DVGಯವ್ರನ್ನ ನೆನೆಸಿಕೊಳ್ಳೋದು, ಅವರ ಜೀವನದ ಉತ್ತಮ ಕೃತಿಯಾದಂತಹ ಜೀವನ ದರ್ಶನ ಯೋಗದ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಬಂದಂತಹದ್ದು. ಅದನ್ನು ಅವರು ಬಹಳ ಸಮರ್ಥವಾದ ರೀತಿಯಲ್ಲಿ ನಡೆಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳು ಸಲ್ಲುತ್ತೆ.
ಅಧ್ಯಾತ್ಮ ವಿಷಯಗಳಲ್ಲಿ ನಾವು ಪಾಂಡಿತ್ಯ ಭಾಷಾಜ್ಞಾನ ಇದ್ದಾಗ ನಿರೂಪಣೆಗೆ ಒಂದು ಹೊಳಪು ಬರಬಹುದು, ಆದರೆ ಅದರಿಂದ ಜ್ಞಾನ ಲಭ್ಯವಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಅಂತ ಹೇಳುತ್ತೆ, ಶ್ರುತಿನೇ ಹೇಳುತ್ತೆ. ಹಾಗಿರುವಾಗ ಕೇವಲ ಸಂಸ್ಕೃತ ನಮಗೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ನಾವು ಬ್ರಹ್ಮವಿದ್ಯೆಗೆ ಅನರ್ಹರು ಅಂತ ಅಂದುಕೊಳ್ಳೋ ಹಾಗಿಲ್ಲ. ಯಾರಿದಕ್ಕೆ ಅರ್ಹರಾಗಿರ್ತಾರೆ ಅಂತನ್ನೋದು ಬಹಳ ಆಶ್ಚರ್ಯಕರವಾದ ರೀತಿಯಲ್ಲಿ ನಮ್ಮ ಇತಿಹಾಸಗಳಲ್ಲಿ ಪುರಾಣಗಳಲ್ಲಿ ವ್ಯಕ್ತವಾಗಿದ್ದಾರೆ. ಧರ್ಮವ್ಯಾಧನಂಥ ಮಾಂಸದ ವ್ಯಾಪಾರಿ ತತ್ವೋಪದೇಶ ಮಾಡಿದ್ದಾನೆ. ವಿದುರ ಧೃತರಾಷ್ಟ್ರನಿಗೆ ತತ್ವೋಪದೇಶ ಮಾಡಿದ್ದಾನೆ. ಮಹಾಭಾರತ ತುಂಬ ಓತಪ್ರೋತವಾಗಿ ಹರಿದಿದೆ. ಅಂದರೆ ಈ ಒಂದು ತತ್ವಜ್ಞಾನ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಒಂದು ವರ್ಗದವರಿಂದ ನಿರ್ಮಿತವಾದ್ದು ಅಲ್ಲ, ಪ್ರಚಲಿತವಾದ್ದು ಅಲ್ಲ. ಪುಣ್ಯಜೀವಿಗಳು ಇದನ್ನ ಪೂರ್ವ ಜನ್ಮದ ಸಂಸ್ಕಾರಕ್ಕನುಗುಣವಾಗಿ ಪಡೆದಿದ್ದಾರೆ ಅಂತ ಅನಿಸುತ್ತೆ. ದುರದೃಷ್ಟವಶಾತ್ ಇವತ್ತಿನ ದಿವಸ ಏನಾಗ್ತಿದೆ ಅಂತಂದ್ರೆ, ಈ ಪುಣ್ಯಜೀವಿಗಳು ಕನಕದಾಸರಾಗಿರಬಹುದು, ಯಾರೇ ಆಗಿರಬಹುದು, ನಾವು ಇವರವರು ಅಂತ ಅಂದ್ಕೊಳ್ಳೋದಕ್ಕಿಂತ ಅವರು ನಮ್ಮವರು ಅಂತ ಅಂದ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಯಾವ ದೃಷ್ಟಿನಲ್ಲಿ ಅಂತಂದ್ರೆ, ಕನಕದಾಸರು ಕುರುಬು ಜಾತಿಗೆ ಸೇರಿದವರು ಅನ್ನೋದನ್ನು ನೋಡಿ. ಅಲ್ಲ, ಅವರ ಔನ್ನತ್ಯ ಏನು, ನಾವು ಅವರನ್ನ ಯಾವ ಮಟ್ಟಕ್ಕೆ ಇಳಿಸ್ಕೋತಾ ಇದ್ದೀವಿ. ಇಡೀ ದೇಶ ಅವರನ್ನು ಯಾವ ದೃಷ್ಟಿಯಿಂದ ಇದುವರೆಗೆ ಕಂಡಿದೆ, ನಾವು ಇವತ್ತಿನ ದಿವಸ ಅವರಿಗೆ ಯಾವ ಬಣ್ಣ ಕೊಡ್ತಾ ಇದ್ದೀವಿ. ಅವರನ್ನ ನಮ್ಮ ಮಟ್ಟಕ್ಕೆ ಇಳಿಸ್ತಾ ಇದ್ದೀವಿ ಹೊರತು ನಮ್ಮನ್ನ ಅವರ ಮಟ್ಟಕ್ಕೆ ನಾವು ಏರಿಸ್ಕೋತಾ ಇಲ್ಲ. ಇದು ರಾಜಕೀಯಸ್ಥರು ಮಾಡ್ತಿರೋ ಉಪಕಾರ ನಮ್ಮ ದೇಶದ ಸಂಸ್ಕೃತಿ. ಕ್ಷಮಿಸಿ, ಸ್ವಲ್ಪ ಟೈಮ್ ತಗೊಂಡೆ ಅಂತ ಕಾಣುತ್ತೆ. ಈ ವಿಷಯನ ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಡಾಕ್ಟರ್ ಖರ್ಜಿಗೆ ಅವರು ಮಾಡಿಕೊಟ್ಟಿದ್ದಾರೆ. ಕಗ್ಗದಿಂದ ಸಮೀಚೀನವಾಗಿ ಉದಾಹರಿಸಿದ್ದಾರೆ. ಅವರ ಜೀವನಾನುಭವವನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಈ ಒಂದು ವೈವಿಧ್ಯದಿಂದ ನಮಗಾಗಿರೋ ಪ್ರಯೋಜನ ಏನು ಅಂತಂದ್ರೆ, ನಾವು ಯಾರೇ ಆಗಿರಲಿ, ಹಿಂದೂಗಳಾಗಿರಲಿ, ಮುಸಲ್ಮಾನರಾಗಿರಲಿ, ಕ್ರೈಸ್ತರಾಗಿರಲಿ, ನಮ್ಮ ಮತ ಯಾವುದೇ ಇರಲಿ, ಭಗವದ್ಗೀತೆಯಲ್ಲಿ ಪ್ರತಿಪಾದ್ಯವಾಗಿರುವಂಥ ವಸ್ತು ನಮ್ಮೆಲ್ಲರಿಗೂ ಗ್ರಾಹ್ಯವಾದ್ದು ಅನ್ನೋ ವಿಷಯನ ಡಾಕ್ಟರ್ ಖರ್ಜಿಯವರು ತುಂಬ ಚೆನ್ನಾಗಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.